ಹೋಟೆಲ್ ಸ್ಟೈಲಲ್ಲಿ ಮಟನ್ ಚಾಪ್ಸ್ನ ಮನೇಲೇ ಮಾಡಿದ್ರೆ ಹೇಗೆ? ಇವತ್ತು ಸೇಮ್ ಹೋಟೆಲ್ ಸ್ಟೈಲಲ್ಲೇ ಮನೇಲಿ ಮಟನ್ ಚಾಪ್ಸ್ನ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ನಾನು ತೋರಿಸ್ತಾ ಇರೋ ಮೆಥಡಲ್ಲಿ ನೀವೇನಾದರೂ ರೆಸಿಪಿ ಮಾಡಿಕೊಂಡ್ರಂತೂ ನಿಮ್ಮೆಲ್ಲರಿಗೂ ಬಹಳನೇ ಇಷ್ಟ ಆಗುತ್ತೆ. ನಮಸ್ತೆ, ಶುಶಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಈ ರೆಸಿಪಿನ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು 3/4 kg ಮಟನ್ನ ತೊಗೊಂಡಿದ್ದೀನಿ. ನಾವು ಮಟನ್ ತಗೊಳ್ಳೋವಾಗಲೇ ಮಟನ್ ಅಂಗಡಿಯವ್ರಿಗೆ ಚಾಪ್ಸ್ ಕಟ್ ಮಾಡಿಕೊಡಿ ಅಂತಂದರೆ ಈ ಥರ ಚಾಪ್ಸ್ನ ಕಟ್ ಮಾಡಿಕೊಡ್ತಾರೆ. ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಬಾಣಲಿನ ಇಟ್ಕೊಂಡು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ 4 ಲವಂಗ, 4 ಪೀಸಷ್ಟು ಚಕ್ಕೆ, 1 ಟೀ ಸ್ಪೂನ್ ಸೋಂಪು, 8 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ನಾವು ಹುರ್ಕೋಬೇಕು. ನಾನು ಹಸಿಮೆಣ್ಸಿನ್ಕಾಯಿನ ಸೆಂಟ್ರಲ್ಲಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ, ಇಲ್ಲದಿದ್ದರೆ ಸಿಡಿಯುತ್ತೆ. ಮತ್ತು ಹಸಿಮೆಣ್ಸಿನ್ಕಾಯಿನ ಈ ಥರ ಹುರಿದು ನಾವು ಅಡುಗೆ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಆಗಲ್ಲ. ಮತ್ತು ಹಸಿಮೆಣ್ಸಿನ್ಕಾಯಲ್ಲಿ ಮಾಡಿರೋ ಅಡುಗೆಗಳನ್ನ ತಿಂದರೆ ಕೆಲವರಿಗೆ ಎದೆಯೆಲ್ಲ ಉರಿತಾ ಇರುತ್ತೆ. ಈ ಥರ ಹುರಿದು ಮಾಡೋದ್ರಿಂದ ಆ ರೀತಿಯೆಲ್ಲ ಆಗಲ್ಲ ಅಂತೇಳ್ಬಿಟ್ಟು ಹುರ್ಕೊಳ್ಳೋದು. ಈಗ 2 ಮೀಡಿಯಮ್ ಸೈಜು ಈರುಳ್ಳಿನ ಸ್ಲೈಸ್ ಮಾಡಿ ಸೇರಿಸ್ಕೊಂಡು ಇದನ್ನು ಅಷ್ಟೇ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೋಬೇಕು. ನೋಡಿ, ಈ ಥರ ಹುರ್ಕೋತಾ ಇದ್ದೀನಲ್ಲ, ಟ್ರಾನ್ಸ್ಪರೆಂಟ್ ಆಗುತ್ತೆ, ಆವಾಗವರೆಗೂ ಇದನ್ನು ನಾವು ಹುರ್ಕೊಳ್ಳೋಣ. ಇಲ್ಲಿ ದೊಡ್ಡ ಬೆಳ್ಳುಳ್ಳಿನ ಸುಲಿದು ಸೇರಿಸ್ಕೊತಾ ಇದ್ದೀನಿ. ಹಾಗೆ 3 ಇಂಚಷ್ಟು ಶುಂಠಿನ ಕಟ್ ಮಾಡಿ ಸೇರಿಸ್ಕೊಂಡು ಇದನ್ನು ಅಷ್ಟೇ ಈರುಳ್ಳಿ ಜೊತೆ ಎಣ್ಣೆಲಿ ಒಂದು ಸ್ವಲ್ಪ ಹೊತ್ತು ಹುರ್ಕೋಬೇಕು. ಒಳ್ಳೆ ಘಮ್ಮಂತ ಪರಿಮಳ ಬರುತ್ತೆ, ಆವಾಗವರೆಗೂ ಇದನ್ನು ನಾವು ಚೆನ್ನಾಗಿ ಹುರ್ಕೋಬೇಕು. ಈ ಥರ ನಿಮಗೆ ರುಚಿಯಾದ ಅಡುಗೆಗಳು, ಈಸಿಯಾದ ಬ್ರೇಕ್ಫಾಸ್ಟ್ಗಳು ಬೇಕಂತಂದರೆ ದಯವಿಟ್ಟು ಶುಶಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ನನ್ನ ವೀಡಿಯೋನ ದಯವಿಟ್ಟು ಶೇರ್ ಮಾಡೋದನ್ನ ಮರ್ತೋಗ್ಬೇಡಿ. ಇಷ್ಟು ಹುರ್ಕೊಂಡ್ರೆ ಸಾಕು. ಈಗ ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಹಾಗೆ ಅರ್ಧ ಹಿಡಿಯಷ್ಟು ಪುದೀನ ಸೊಪ್ಪನ್ನ ಹಾಕ್ಕೊಂಡು ಇದನ್ನು ಅಷ್ಟೇ ನಾವು ಹುರ್ಕೋಬೇಕು. ಉರಿನ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು, ಇದನ್ನೆಲ್ಲ ಹುರಿಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ. ಇದು ಸ್ವಲ್ಪ ಹಿಂಗೆ ಫ್ರೈ ಮಾಡ್ತಾಯಿದ್ರೆ ಮೆತ್ತಗಾಗ್ಬಿಡುತ್ತೆ ಸೊಪ್ಪು. ಈಗ ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿ, 3 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿನ ಸ್ಲೈಸ್ ಮಾಡಿ ಸೇರಿಸ್ಕೊಂಡು ಇದನ್ನಷ್ಟೇ ಸ್ವಲ್ಪ ಹೊತ್ತು ಹುರ್ಕೋಬೇಕು. ಈ ಥರ ಹುರಿದು ಮಟನ್ ಚಾಪ್ಸ್ನ ಮಾಡಿ ನೋಡಿ, ಟೇಸ್ಟ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಹುರಿದು ಮಾಡೋದ್ರಿಂದ. ಇದು ಹುರಿದಿದ್ದಾಗಿದೆ, ಸ್ವಲ್ಪ ಹೊತ್ತು ಇದನ್ನು ತಣ್ಣಗಾಗೋಕ್ಕೆ ಬಿಟ್ಬಿಡೋಣ. ನೋಡಿ, ತಣ್ಣಗಾಗಿದೆ. ಈಗ ಒಂದು ಮಿಕ್ಸಿ ಜಾರ್ನ ತೊಗೊಂಡು ನಾವು ಹುರಿದಿಟ್ಕೊಂಡಿರೋ ಈ ಪದಾರ್ಥಗಳನ್ನೆಲ್ಲನೂ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಬಿಡೋಣ. ನೋಡಿ, ಈ ಥರ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮುಚ್ಚಳ ಮುಚ್ಚಿಬಿಟ್ಟು ಇದನ್ನು ನುಣ್ಣಗೆ ನಾವು ರುಬ್ಕೋಬೇಕು. ಕಲರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತೇಳ್ಬಿಟ್ಟು. ಹಾಗೆ ಇದನ್ನು ಇಷ್ಟು ನುಣ್ಣಗೆ ರುಬ್ಕೊಂಡು ಸೈಡಲ್ಲಿ ಇಟ್ಕೊಂಬಿಡೋಣ. ಈಗ ಒಂದು ಕುಕ್ಕರ್ ತೊಗೊಂಡು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ಮೆಂತ್ಯ ಸೊಪ್ಪನ್ನ ಬಿಡಿಸ್ಕೊಂಡು ತೊಳೆದು ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊತಾ ಇದ್ದೀನಿ. ಈ ಮೆಂತ್ಯ ಸೊಪ್ಪನ್ನ ಈಗ ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ, ಒಳ್ಳೆ ಅರೋಮ ಬರುತ್ತೆ. ಹಾಗೆ ಮೆಂತ್ಯ ಸೊಪ್ಪನ್ನ ಸೇರಿಸೋದ್ರಿಂದ ಈ ಮಟನ್ ಚಾಪ್ಸ್ಗೆ ಒಂದು ಒಳ್ಳೆ ಫ್ಲೇವರ್ ಸಿಗುತ್ತೆ. ನಾರ್ಮಲಾಗಿ ನಾವು ಒಣಗಿರೋ ಮೆಂತ್ಯ ಸೊಪ್ಪನ್ನ ಕಸೂರಿ ಮೇಥಿ ಅಂತ ಸೇರಿಸ್ತೀವಿ. ಇಲ್ಲಿ ಹಸೆ ಮೆಂತ್ಯ ಸೊಪ್ಪನ್ನೇ ಸೇರಿಸ್ಕೊಳ್ತಾ ಇರೋದ್ರಿಂದ ಫ್ಲೇವರ್ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ 3/4 kg ಮಟನ್ನ ತೊಗೊಂಡಿದ್ವಲ್ಲ, ಅದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಅದನ್ನೆಲ್ಲನೂ ಈಗ ನಾವು ಎಣ್ಣೆಯಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡೋಣ. ಈ ಮೆಂತ್ಯ ಫ್ಲೇವರ್ ಎಲ್ಲನೂ ಮಟನ್ಗೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ನಾವು ಎಣ್ಣೆಲಿ ಮಟನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿ, ಅರ್ಧ ಟೀ ಸ್ಪೂನಷ್ಟು ಉಪ್ಪು, ಹಾಗೆ 1 ಟೀ ಸ್ಪೂನಷ್ಟು ಮಟನ್ ಮಸಾಲ ಪುಡಿನ ಸೇರಿಸ್ಕೊಂಡು ಮತ್ತೆ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನ್ ವೆಜ್ ಮಾಡೋವಾಗ, ಚಿಕನ್ ಮಸಾಲ ಪುಡಿ ಅಂತ ಸಿಗುತ್ತೆ, ಮಟನ್ ಮಾಡುವಾಗ ಮಟನ್ ಮಸಾಲ ಪೌಡ್ರ್ ಅಂತ ಸಿಗುತ್ತೆ. ಅದನ್ನು 1 ಟೀ ಸ್ಪೂನಷ್ಟು ಹಾಕ್ಬಿಟ್ಟು ಸ್ಟಾರ್ಟಿಂಗಲ್ಲೇ ಉಪ್ಪಿನ ಜೊತೆಗೆ ನಾವು ಮಿಕ್ಸ್ ಮಾಡಿದ್ರೆ ಮಟನ್ಗೆಲ್ಲ ಒಳ್ಳೆ ಫ್ಲೇವರ್ ಇಟ್ಕೊಳ್ಳುತ್ತೆ. ಆ ಕುಕ್ಕರ್ ತುಂಬ ಚಿಕ್ಕದಾಯಿತು, ತಿರುಗಿಸೋಕ್ಕೆ ಆಗೋದಿಲ್ಲ ಅಂತೇಳ್ಬಿಟ್ಟು ಈ ಮಟನ್ನೆಲ್ಲನೂ ನಾನು ದೊಡ್ಡ ಕುಕ್ಕರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ನೋಡಿ, ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಸಲ ಇದನ್ನು ಚೆನ್ನಾಗಿ ಉಪ್ಪು, ಗರಂ ಮಸಾಲ ಎಲ್ಲ ಹಾಕಿದ್ದೀವಲ್ಲ, ಒಂದು ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಮಸಾಲೆನೆಲ್ಲನೂ ಈ ಮಟನ್ಗೆ ಸೇರಿಸ್ಕೋಬೇಕು. ಹಾಗೆ ಮಿಕ್ಸಿಯಲ್ಲಿ ಮಸಾಲೆ ಇದ್ದಿದ್ದರಿಂದ ಅರ್ಧ ಗ್ಲಾಸ್ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಸಾಲೆಯಲ್ಲಿ ಮಟನ್ನೆಲ್ಲನೂ ಚೆನ್ನಾಗಿ ಬೆರೆತ್ಕೋಬೇಕು, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಕಲರೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತೇಳ್ಬಿಟ್ಟು.
ಈ ಥರ ಮಿಕ್ಸ್ ಮಾಡಿದ್ಮೇಲೆ ನಾನು ಇಲ್ಲಿ 1.5 ಗ್ಲಾಸಷ್ಟು ನೀರನ್ನ ಹಾಕ್ತಾಯಿದ್ದೀನಿ. ಟೋಟಲಾಗಿ 2 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಕನ್ಸಿಸ್ಟೆನ್ಸಿ ನಿಮಗೆ ತೆಳ್ಳಗೆ ಬೇಕು ಅಂದರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಈಗ ನಾನು ಹಾಕಿರೋದು ನೀರು 2 ಗ್ಲಾಸು ಕರೆಕ್ಟಾಗಿರುತ್ತೆ. ಈ ಥರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ನೋಡ್ಕೋಬೇಕು. ಇಲ್ಲಿ ಉಪ್ಪು ನಾನು ಮಟನ್ಗೆ ಮಾತ್ರ ಹಾಕಿದ್ದೆ. ಈಗ ಮಸಾಲೆ ನೀರೆಲ್ಲ ಸೇರಿಸಿರೋದ್ರಿಂದ ಇಲ್ಲಿ ಅರ್ಧ ಟೀ ಸ್ಪೂನಷ್ಟು ಮತ್ತೆ ನಾನು ಉಪ್ಪನ್ನ ಸೇರಿಸ್ಕೊಂಡು ಒಂದು ಸಲ ಇದನ್ನು ಚೆನ್ನಾಗಿ ತಿರುಗಿಸ್ಬಿಡೋಣ. ಈ ಥರ ಉಪ್ಪೆಲ್ಲನೂ ಚೆನ್ನಾಗಿ ಹಿಡ್ಕೋಬೇಕು. ಕನ್ಸಿಸ್ಟೆನ್ಸಿ ನೋಡಿ ತೋರಿಸ್ತಾ ಇದ್ದೀನಿ. ಆಮೇಲೆ ಇದು ಗಟ್ಟಿ ಆಗುತ್ತೆ. 2 ಗ್ಲಾಸ್ ನೀರು ಹಾಕಿದ್ರೆ ಇಷ್ಟು ನೀರು ಬರುತ್ತೆ. ಇದನ್ನೆಲ್ಲ ಬೆಂದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಈಗ ಕುದಿಯೋಕ್ಕೆ ಶುರು ಆಗ್ತಾಯಿದೆ. ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು 3 ವಿಷಲು ಇದನ್ನು ಕೂಗಿಸ್ಕೊಳ್ಳೋಣ. ನೋಡಿ 3 ವಿಷಲ್ ಆಗಿದೆ. ಕುಕ್ಕರೆಲ್ಲ ತಣ್ಣಗಾಗಿದೆ. ನೋಡಿ ಚೆನ್ನಾಗಿ ಸುತ್ತು ಎಣ್ಣೆ ಬಿಟ್ಕೊಂಡಿದೆ. ಮಟನ್ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಮತ್ತೆ ಸ್ಟವ್ ಹಚ್ಚಿ ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು 2 ರಿಂದ 3 ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ. ಅಕಸ್ಮಾತು ಈ ಮಟನ್ ಚಾಪ್ಸ್ದು ಗ್ರೇವಿ ಏನಾದರೂ ತೆಳ್ಳಗಿತ್ತು ಅಂತಂದರೆ ಈಗ ಕುದಿಸ್ತೀವಲ್ಲ ಆಗ ಗಟ್ಟಿಗಾಗ್ಬಿಡುತ್ತೆ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಮಟನ್ ಕೂಡ ಚೆನ್ನಾಗಿ ಬೆಂದಿದೆ. ಒಳ್ಳೆ ಪರಿಮಳ ಬರ್ತಾ ಇದೆ. ನಾನು ತೋರಿಸಿರೋ ಸ್ಟೈಲಲ್ಲಿ ಮಟನ್ ಚಾಪ್ಸ್ನ ಖಂಡಿತ ಮಾಡಿ ನೋಡಿ, ನಿಮ್ಮೆಲ್ಲರಿಗೂ ಬಹಳ ಇಷ್ಟ ಆಗುತ್ತೆ. ಈಗ ಲಾಸ್ಟಲ್ಲಿ 3 ನಿಮಿಷ ಕುದ್ದಾಗಿದೆ. ಸ್ಟವ್ನ ಆಫ್ ಮಾಡ್ಕೊಂಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಈ ಮೇಲೆ ಈ ಥರ ಉದುರಿಸ್ಬಿಟ್ರೆ ಆಯಿತು. ಬಿಸಿ ಬಿಸಿಯಾದ ಹೋಟೆಲ್ ಸ್ಟೈಲಲ್ಲಿ ಮಟನ್ ಚಾಪ್ಸ್ನ ಮನೆಯಲ್ಲೇ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಖಂಡಿತ ರೆಸಿಪಿನ ಟ್ರೈ ಮಾಡಿ ನೋಡಿ, ನಿಮ್ಮೆಲ್ಲರಿಗೂ ಬಹಳ ಇಷ್ಟ ಆಗುತ್ತೆ. ಇದು ಬಿಸಿ ಬಿಸಿ ರಾಗಿ ಮುದ್ದೆ, ಅನ್ನ, ದೋಸೆ, ಚಪಾತಿ, ಇಡ್ಲಿ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ. ಖಂಡಿತ ರೆಸಿಪಿನ ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ನನ್ನ ವೀಡಿಯೋಸ್ನೆಲ್ಲ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಹೀಗೆ ಸಪೋರ್ಟ್ ಮಾಡಿ. ಮತ್ತೊಂದು ಒಳ್ಳೆ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.